ಚಿಲ್ಲಂಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಹಳ್ಳಿನಲ್ಲಿ ವಂದನಾ ಅನ್ನೋಳಿದ್ಲು. ವಂದನಾಗೆ ಆಗಿನ ಮದ್ವೆ ಆಗಿತ್ತು. ಆದ್ರೂ ಕೂಡ ಅವಳು ಖುಷಿಯಾಗಿರ್ಲಿಲ್ಲ. ಯಾಕಂದ್ರೆ ಅವಳ ಅತ್ತೆ ಗಟ್ವಾಳಿ ಮತ್ತೆ ಗಯ್ಯಾಳಿ ಆಗಿದ್ಲು. ವಂದನಾ ಗಂಡ ಬೆಳಿಗ್ಗೆನೆ ಕೆಲ್ಸಕ್ಕೆ ಅಂತ ಹೊರಗ್ ಹೋಗ್ತಿದ್ದ. ಆಗ ಅತ್ತೆ ಶುರು ಹಚ್ಕೋತಿದ್ಲು. ಅಂದ್ಕೊಂಡಿದ್ದೆ ಮಗನ್ಗೆ ಮದ್ವೆ ಮಾಡಿದ್ರೆ ಮನೆ ತುಂಬಾ ಸಾಮಾನ್ಗಳು ಬರ್ತವೆ ಅಂತ. ಆದ್ರೆ ನಿನ್ ತವ್ರ ಮನೆಯವರು ಒಂದು ಬಕೆಟ್ ಕೊಟ್ಬಿಟ್ರು. ನೀನು ಕೂಡ ಆ ಬಕೆಟ್ನ ಅಳ್ಳ ಆಡಿಸ್ಕೊಂಡ್ ಬಂದುಬಿಟ್ಟೆ. ಆ ಬಕೆಟ್ನ ಪೀಸ್ ಮಾಡಾಕ್ಬೇಕು ಅಂತ ಮನಸ್ಸು ಹೇಳತ್ತೆ. ಅತ್ತೆ, ಆ ಬಕೆಟ್ ಏನು ಮಾಡ್ಬೇಡಿ. ನಮ್ಮಜ್ಜಿ ಕೊನೆ ಗುರ್ತದು. ಅದನ್ನ ಕಳ್ಕೊಳಕ್ ನಂಗಿಷ್ಟ ಇಲ್ಲ ಅತ್ತೆ. ವಂದನಾ ತವ್ರ ಮನೆಯಿಂದ ಅಜ್ಜಿ ನೆನ್ಪಾಗಿ ಒಂದು ಬಕೆಟನ್ನ ತಂದಿದ್ಲು. ಅದು ಅಜ್ಜಿ ಕೊನೆ ನೆನ್ಪು ಅನ್ಕೊಂಡು ಆ ಬಕೆಟನ್ನ ತುಂಬಾ ಚೆನ್ನಾಗ್ ನೋಡ್ಕೋತಿದ್ಲು. ಆಗ್ಲಿ ಹೋಗು, ಬಟ್ಟೆ ಒಕ್ಕೊಂಡ್ ಬಾ. ವಂದನಾ ಬಕೆಟಲ್ಲಿ ಬಟ್ಟೆಗಳನ್ನ ಇಟ್ಕೊಂಡು ಅಲ್ಲಿಂದ ಹೊರಟ್ಲು. ಮತ್ತೆ ನದಿ ತೀರಕ್ ಬಂದು ಅಳೋಕ್ ಶುರು ಮಾಡಿದ್ಲು. ಪ್ರತಿದಿನ ವಂದನಾ ನದಿ ತೀರಕ್ ಬಂದು ಮನ್ಸನ್ನ ಹಗುರ ಮಾಡ್ಕೋತಿದ್ಲು. ಆಮೇಲೆ ಬಟ್ಟೆಗಳನ್ನ ಒಗ್ದು ವಾಪಸ್ ಮನೆಗ್ ಹೋಗ್ತಿದ್ಲು. ಆ ದಿನ ಕೂಡ ವಂದನಾ ನದಿ ತೀರದಲ್ಲಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಮದ್ವೆ ಮಾಡ್ಕೊಂಡು ನಾನು ಪೂರ್ತಿಯಾಗಿ ಸಿಕ್ ಹಾಕೊಂಡಿದ್ದೀನಿ. ಓದು ಬರಹದಲ್ಲಿ ಮುಂದಿದ್ದೆ. ನಾನೀಗ ಮದ್ವೆ ಆಗಿಲ್ಲ ಅಂದಿದ್ರೆ ದೊಡ್ಡ ಆಫೀಸರ್ ಆಗಿರ್ತಿದ್ದೆ. ಜೀವನದಲ್ಲಿ ಖುಷಿಯಾಗಿರ್ತಿದ್ದೆ. ಅಪ್ಪ ಅಮ್ಮ ನನ್ನನ್ನ ಗಂಡನ್ ಮನೆ ಕಳ್ಸಿಲ್ಲ, ನರ್ಕಕ್ ಕಳ್ಸಿದಾರೆ. ಅಜ್ಜಿ ಇವತ್ತು ಬದುಕಿದ್ರೆ ಇದೆಲ್ಲ ನಡೀತಾನೇ ಇರ್ಲಿಲ್ಲ. ವಂದನಾ ತುಂಬಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಶಾಂತ ಆದ್ಲು. ಇವಾಗ ಅಳೋದ್ರಿಂದ ಏನ್ ಪ್ರಯೋಜನ? ಬಟ್ಟೆಗಳನ್ನ ಕೂಡ ಒಗೆಯೋದಿದೆ. ತಡ ಆದ್ರೆ ಅತ್ತೆ ಉಸಿರು ಅಲ್ಲೇ ನಿಂತು ಹೋಗುತ್ತೆ. ವಂದನಾ ಬಕೆಟ್ ಅನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ನೀರೊಳಗಡೆ ಮುಳುಗಿಸೋದ್ರಲ್ಲಿದ್ಲು. ಆಗ ಅದು ಕೈ ಜಾರಿ ಬಕೆಟ್ ಮುಂದಕ್ಕೆ ಹೊರಟೋಯ್ತು. ಮತ್ತದು ನೀರಿನ ಜೊತೆಗೆ ಈಜ್ಕೊಂಡು ಮುಂದೆ ಹೋಗ್ತಾ ಇತ್ತು. ಅಯ್ಯೋ ದೇವ್ರೆ, ಇವಾಗ ನಾನು ಏನ್ ಮಾಡ್ಲಿ? ನನ್ ಬಕೆಟ್ ನನ್ಗೆ ಈಜೋದಕ್ ಸಹ ಬರಲ್ಲ. ವಂದನಾ ಅಸಹಾಯಕಳಾಗಿ ಬಕೆಟ್ ಹೋಗೋದನ್ನ ನೋಡ್ತಾ ನಿಂತ್ಕೊಂಡಿದ್ಲು. ಆಗ ಇದ್ದಕ್ಕಿದ್ದ ಹಾಗೆ ಆ ಬಕೆಟ್ ನದಿ ಮಧ್ಯದಲ್ಲಿ ನಿಂತ್ಕೋತು. ಮತ್ತೆ ವಂದನಾ ಖುಷಿ ಆದ್ಲು. ಅಯ್ಯೋ, ಇದು ಇದ್ದಕ್ಕಿದ್ದ ಹಾಗೆ ನಿಂತ್ಕೋತು. ಏ ಬಕೆಟು, ನನ್ನ ಪ್ರೀತಿಯ ಮುದ್ದು ಬಕೆಟು, ಬಾ ಬಾ ಬೇಗ ಬಾ ನನ್ ಹತ್ರ. ವಂದನಾ ಬಕೆಟ್ ಅನ್ನ ಕರಿತಾನೆ ಇದ್ಲು. ಆದ್ರೆ ಬಕೆಟ್ ಮಾತ್ರ ಅಳ್ಳಾಡ್ಲೇ ಇಲ್ಲ. ನಿಂತಿದ್ದ ಜಾಗದಲ್ಲೇ ನಿಂತ್ಕೊಂಡಿತ್ತು. ಮತ್ತೆ ನಿಧಾನವಾಗಿ ದೊಡ್ಡದಾಗ್ತಾ ಹೋಯ್ತು. ಅದನ್ನ ನೋಡಿ ವಂದನಾ ಮಾತೇ ನಿಂತು ಹೋಯ್ತು. ಬಕೆಟ್ ದೊಡ್ಡದಾಗ್ತಾನೆ ಇತ್ತು. ದೊಡ್ಡದಾಗ್ತಾ ಒಂದು ದೊಡ್ಡ ಅಡಗಾಗೋಯ್ತು. ಈ ಚಮತ್ಕಾರನ ನೋಡಿ ವಂದನಾಗೆ ಆಶ್ಚರ್ಯ ಆಯ್ತು. ಆಗ ಆ ಬಕೆಟ್ ಇಂದ ಒಂದು ಏಣಿ ವಂದನಾ ಕಡೆ ಬಂದು ನೇರವಾಗಿ ಅವಳು ಕಾಲ್ ಹತ್ರ ನಿಂತ್ಕೊಳ್ಳುತ್ತೆ. ಬಕೆಟ್ ನನ್ನನ್ನ ಕರೀತಾ ಇದೆ. ಅಜ್ಜಿ, ಇದೇನ್ ಚಮತ್ಕಾರ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ವಂದನಾ ತುಂಬಾ ಹೆದರ್ಕೊಂಡಿದ್ಲು. ಆಗ ಅವಳಿಗೆ ಒಂದ್ ಯೋಚನೆ ಬಂತು. ಈ ಬಕೆಟು ಅಜ್ಜಿದು. ಅಜ್ಜಿ ನನಗ್ ತೊಂದರೆ ಕೊಡೋದಕ್ ಸಾಧ್ಯನೇ ಇಲ್ಲ. ನಾನು ಈ ಬಕೆಟ್ ಒಳಗಡೆ ಹೋಗ್ಲೇಬೇಕು. ಹಾಗ್ ಹೇಳಿ ವಂದನಾ ಅಲ್ಲಿದ್ದ ಏಣಿನ ಹತ್ತೋಕ್ ಶುರು ಮಾಡ್ತಾಳೆ. ಮತ್ತೆ ಅತತಾ ಅವಳು ಕಾಲು ಜಾರ್ ಹೋಗತ್ತೆ. ಅವಳಿನ್ನೇನ್ ಬೀಳ್ಬೇಕು ಅಂತಿದ್ಲು. ಆಗ ಇದ್ದಕ್ಕಿದ್ದ ಹಾಗೆ ಅವಳ ಕೈಯನ್ನ ಯಾರೋ ಹಿಡ್ಕೊಂಡ್ರು. ವಂದನಾ ನೋಡ್ತಾಳೆ, ಒಬ್ಬ ಹ್ಯಾಂಡ್ಸಮ್ ಹುಡ್ಗ ಅವಳನ್ನ ಕೈ ಹಿಡ್ಕೊಂಡಿದ್ದು. ಗಾಬ್ರಿ ಆಗ್ಬೇಡಿ, ನಾನ್ ನಿಮ್ಮ ದಾಸ. ಬನ್ನಿ, ನಿಮ್ನ ಒಳಗ್ ಕರ್ಕೊಂಡೋಗ್ತೀನಿ. ವಂದನಾ ಆ ಹುಡ್ಗನ್ ಜೊತೆ ಬಕೆಟ್ ಒಳಗಡೆ ಬಂದು ಆ ವಾತಾವರಣನ ನೋಡಿ ಅವಳ ಖುಷಿಗೆ ಪಾರನೇ ಇರೋದಿಲ್ಲ. ಆ ವಾತಾವರಣ 5 ಸ್ಟಾರ್ಗಿಂತ ಏನು ಕಮ್ಮಿ ಇರೋದಿಲ್ಲ. ದಾಸಿಯರು ಅವಳ ಸ್ವಾಗತಕ್ಕೋಸ್ಕರ ಕತ್ತು ಬಗ್ಸಿ ನಿಂತಿದ್ರು. ಇದು ನಿಮ್ಮ ಅಜ್ಜಿಯ ಬಕೆಟ್. ಅಜ್ಜಿ ಬಕೆಟ್ ಅಲ್ಲಿ ಕೂತ್ಕೊಂಡು ಇಡೀ ಪ್ರಪಂಚನ ಸುತ್ತಾಡ್ತಿದ್ರು. ಅಜ್ಜಿಯ ನಂತರ ನೀವೇ ನಮ್ಗೆ ಮಾಲೀಕರು. ನಾವ್ ನಿಮ್ನ ಬಕೆಟ್ ಅಲ್ಲಿ ಸುತ್ತಾಡಿಸ್ತೀವಿ. ಮತ್ತಿನ್ನೇನು, ಆ ಬಕೆಟ್ ನಿಧಾನವಾಗಿ ಈಜ್ಕೊಂಡು ಸಮುದ್ರದಲ್ಲಿ ಮುಂದಕ್ಕೆ ಹೋಯ್ತು. ಒಂದು ದೊಡ್ಡ ವಿಶಾಲವಾದ ಸಮುದ್ರಕ್ಕೆ ಹೋಯ್ತದು. ವಂದನಾ ಬಕೆಟ್ ಯಾತ್ರೆಯ ಮಜಾ ತಗೋತಾ ಇದ್ಲು. ಆರಾಮಾಗೆ ಊಟ ತಿಂಡಿ ಮಾಡ್ತಿದ್ಲು. ಬಕೆಟ್ ಅನ್ನ ನದಿ ಕಡೆ ತಿರುಗಿಸ್ತಾರೆ.
ವಂದನಾ ಮೆಟ್ಲಿಂದ ನದಿ ತೀರಕ್ ಬರ್ತಾಳೆ. ಆಗ ಅಲ್ಲಿ ಒಂದು ದೊಡ್ಡ ಚಮತ್ಕಾರ ಆಗತ್ತೆ. ಬಕೆಟ್ ಮತ್ತೆ ಸಣ್ಣದಾಗೋಯ್ತು. ಮತ್ತದು ಈಜ್ಕೊಂಡು ವಂದನಾ ಹತ್ರ ಹೋಯ್ತು. ಆಗ ವಂದನಾ ಆ ಬಕೆಟ್ ಅನ್ನ ತಗೊಂಡು ಅದನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಮತ್ತಿನ್ನೇನು, ಬಟ್ಟೆ ಒಗ್ಯೋ ನೆಪದಲ್ಲಿ ಪ್ರತಿದಿನ ಅವಳು ನದಿ ತೀರಕ್ ಬರ್ತಾ ಇದ್ಲು. ಮತ್ತೆ ಬಕೆಟ್ ಅಲ್ಲಿ ಕೂತ್ಕೊಂಡು ದೂರ ತನಕ ಪ್ರಯಾಣ ಮಾಡ್ತಿದ್ಲು. ಮತ್ತೆ ನದಿ ತೀರಕ್ ಬಂದು ಬಕೆಟ್ ಅನ್ನ ತಗೊಂಡು ಮನೆಗ್ ಹೋಗ್ತಿದ್ಲು. ಒಂದು ದಿನ ವಂದನಾ ಪಕ್ಕದ ಮನೆಯವರು ವಂದನಾ ಹತ್ರ ಬಂದು ಹೇಳ್ತಾರೆ, ನನ್ ಬಕೆಟ್ ಮುರ್ದ್ಹೋಗಿದೆ, ಬಟ್ಟೆ ಒಗಿಬೇಕು, ಸ್ವಲ್ಪ ನಿನ್ ಬಕೆಟ್ ಕೊಡ್ತೀಯ ನನ್ಗೆ? ಅದನ್ನ ಕೇಳಿ ವಂದನಾ ಹೆದರ್ಕೊಂಡ್ಲು. ಆಮೇಲೆ ಆ ಹೆಂಗ್ಸತ್ರ ಹೇಳ್ತಾಳೆ, ಇಲ್ಲ ನಾನ್ ಆ ಬಕೆಟ್ ಯಾರಿಗೂ ಕೊಡಲ್ಲ. ಅದನ್ನ ಕೇಳಿಸ್ಕೊಂಡು ವಂದನಾ ಅತ್ತೆ ಹೇಳ್ತಾಳೆ, ಅಯ್ಯೋ ಬಕೆಟ್ ತಾನೇ ಕೇಳ್ತಾ ಇರೋದು, ನಿನ್ ಬಕೆಟ್ ಅಲ್ಲೇನು ಚಿನ್ನ ವಜ್ರ ಇದ್ಯಾ? ಕೊಡು ಇವಾಗ. ಹೇಳಿದ್ನಲ್ಲ, ನಾನ್ ನನ್ ಬಕೆಟ್ ಯಾರಿಗೂ ಕೊಡಲ್ಲ. ಇದನ್ನ ಕೇಳಿಸ್ಕೊಂಡು ಅತ್ತೆಗೆ ಕೋಪ ಬಂತು. ನಾನು ನೋಡ್ತೀನಿ ಅದ್ ಹೇಗ್ ನೀನು ಕೊಡಲ್ಲ ಅಂತ. ಅತ್ತೆ ಸೊಸೆನ ಹೊಡಿಯೋದಕ್ ಶುರು ಮಾಡಿದ್ಲು. ಇಡೀ ದಿನ ಅತ್ತೆ ಸೊಸೆಗೆ ಹೊಡಿತಾನೇ ಇದ್ಲು. ಆದ್ರೂ ಕೂಡ ಆ ಸೊಸೆ ಆ ಬಕೆಟ್ ಅನ್ನ ಯಾರಿಗೂ ಕೊಡ್ಲಿಲ್ಲ. ರಾತ್ರಿ ಸಮಯ ಆಗಿತ್ತು. ವಂದನಾ ನದಿ ತೀರದಲ್ಲಿ ಬಕೆಟ್ ಅನ್ನ ಇಟ್ಕೊಂಡು ಅಳ್ತಾ ಇದ್ಲು. ಇವಾಗ ನನ್ಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ, ನನ್ ಜೀವನನ ನನ್ನಿಷ್ಟದ ಪ್ರಕಾರ ನಡೆಸ್ಬೇಕು. ಅವಳು ಬಕೆಟ್ ಅನ್ನ ನದಿ ಒಳಗಡೆ ಹಾಕಿದ್ಲು. ಆ ಬಕೆಟು ಬೆಳ್ದು ದೊಡ್ಡ ಹಡಗಾಯ್ತು. ವಂದನಾ ಮೆಟ್ಲ ಹತ್ಕೊಂಡು ಆ ಬಕೆಟ್ ಒಳಗಡೆ ಬಂದ್ಲು. ಆಗ ಯುವಕ ಹೇಳ್ತಾನೆ, ಹೇಳಿ, ಎಲ್ಲೋಗ್ಬೇಕು? ಈ ಹಳ್ಳಿಯಿಂದ ತುಂಬಾ ದೂರ, ಮತ್ತೆ ವಾಪಸ್ ಬರೋದಕ್ಕಿಷ್ಟ ಇಲ್ಲ. ವಂದನಾ ಆದೇಶ ಕೇಳಿಸ್ಕೊಂಡ್ ಕೂಡ್ಲೆ ಬಕೆಟ್ ನೀರಲ್ಲಿ ತೇಲೋಕ್ ಶುರುವಾಯ್ತು. ಮತ್ತೆ ಬಕೆಟ್ ಜೊತೆಗೆ ವಂದನಾ ಶಾಶ್ವತವಾಗಿ ಆ ಊರನ್ನ ಬಿಟ್ಟು ದೂರ ಹೊರಟೋದ್ಲು.